ಸುಖವಾಗಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಬೇಡ್ಕೊತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಎಲ್ಲ ನೆರೆದಿರುವಂಥ ಜನರಿಗೂ ನನ್ನ ನಮಸ್ಕಾರಗಳು. ಏನು ಮಾತಾಡಬೇಕಂತ ಗೊತ್ತಾಗ್ಬಾರ್ದು, ಸೀದಾ ನನ್ನ ಕೈ ಮೈಕ್ ಕೊಟ್ಟರು. ಯಾಕೆ ಕೊಟ್ಟರೆ ನನ್ನ ಕೈ ಮೈಕ್ ಮಾತಾಡೋದು ಗೊತ್ತಾಯ್ತು, ಆದರೆ ಏನು ಮಾತಾಡ್ಬೇಕಂತ ಲಿಂಗರಾಜ್ ಅಣ್ಣ ಎಲ್ಲರಿಗೂ ಗೊತ್ತ್ರಿ, ನೀವು ಭಾಳ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಕೊಡ್ತೀರಾ ಅಂತೇಳಿ. ಸೊ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಆಗಲಿ ಅಂತೇಳಿ ನಾವು ಈಗ ಮೋಟಿವೇಶನ್ ಕೇಳೋರು ಯಾರಿಲ್ರಿ ಇಲ್ಲಿ. ಅಲ್ಲಿ ಜನಪದ ಕಲಾವಿದರು ಅವ್ರು ಹಾಡಾಡಕತ್ತ ನಮ್ಮ ನಡೆಸ್ಬಿಡ್ತಾರೆ ತೆಳಗ. ಮೋಟಿವೇಶನ್ ಮೂಡ್ನಾಗ ಯಾರೂ ಇಲ್ಲ, ಈಗೆಲ್ಲ ಎಲ್ಲ ಎಂಟರ್ಟೈನ್ಮೆಂಟ್ ಮೂಡ್ನಾಗ ಅದಾರ. ರಾಜ ಅನ್ನೋ ಒಂದು ಹಾಡಾಡ್ಬಿಡ್ತಾನೆ ಸದ್ದ. ಧನ್ಯವಾದಗಳು. ನನಗೆ ಕೈಯಾಗ ಮೈಕ್ ಕೊಟ್ಟಿದ್ದಕ್ಕೆ ಮಾತಾಡಕ್ಕೆ. ಏನು ಮಾತಾಡ್ಬೇಕು ಗೊತ್ತಾಗೋದು ಒಂದು 2 ರೌಂಡ್ ಆಗಲ್ಲ ರೀ. ಎಲ್ಲರೂ ಏನು ಮಾತಾಡ್ತಾರೆ ನೋಡ್ಕೊಂಡು ನಾನು ಆಮೇಲೆ ಮಾತಾಡ್ತೀನಿ. ಧನ್ಯವಾದಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜವಣ್ಣಗೆ ದೇವರ 100 ವರ್ಷ ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ, ಚಲನಚಿತ್ರ ಒಳಗೆ ದೊಡ್ಡ ಹೆಸರು ಮಾಡಲಿ ಅಂತೇಳಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ರಾಜವಣ್ಣಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು. ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮ್ಗೆ ಖಂಡಿತ ಒಳ್ಳೇದಾಗ್ತೈತಿ. ನಾವು ಒಂದು ಮಾತು ಹೇಳ್ತನೋ ಭಾಳ ಹೇಳಂಗಿಲ್ಲ. ಬಸವರಾಜ್ ಸಂಧಿನ ಲಪಂಗ್ ರಾಜವನ್ನ ಮನಸ್ಸಿನಾಗ ಕಾಣ್ತಾನೆ. ಯಾಕಂದ್ರೆ ಬಸವರಾಜ್ ಸಂಧಿಗತ್ತಿನ ರಾಜವನ್ನೊಂದು ನಿಕ್ಕ ಬಂಗಾರ ಮನಸ್ಸೈತಿ. ಅವ್ರಿಗೆ ಯಾವಾಗಲೂ ಒಳ್ಳೇದಾಗಿ ಆಗ್ತೈತಿ ಅಣ್ಣ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ. ಭಾಳ ಅಣ್ಣ, ನಿಮ್ಮ ಬಂಗಾರ ಅಂತ ಮನಸ್ಸಿಗೆ ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ನಮ್ಮ ರೋಷನ್ ಬಿಕ್ಕೇರಿ ಅವರು ತಾಪಕತನ ನನ್ನ ಕೈಯಾಗ ಮೈಕ್ ಕೊಟ್ಟಾರ್ರಿ, ಪಿಜ್ಜಾ ಆಯ್ತು ನಂದ. ಫಸ್ಟ್ ಆಫ್ ಆಲ್ ರಾಜುನಾಗ ಹ್ಯಾಪಿ ಬರ್ತಡೇ. ದೊಡ್ಡವ್ರಲ್ಲ ಸುಮ್ ಕೂತಾರೋ, ನಾ ಏನು ಮಾತಾಡ್ಬೇಕಿತ್ತು ಇವತ್ತು ನನಗೂ ಭೀ. ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ ರಾಜಣ್ಣ. ಗಾಡ್ ಬ್ಲೆಸ್ ಯು. ಹಿಂಗೆ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಕೊಡ್ಕೊತ ಹೋಗ್ರಿ, ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ನಮ್ಮ ಸುರೇಶ್ ಜೋರಾಪುರ್ ಸರ್ ಅವರು. ಸರ್ ದಯವಿಟ್ಟು ಅವ್ರು ಮಾತಾಡ್ತಾರೆ ಪ್ಲೀಸ್ ಸರ್. ಹಾಂ ಹೇಳ್ಬಾರ್ದು. ಇಲ್ಲ ಮಾತಾಡೋರೆಲ್ಲ ಇಲ್ಲೇ ಕೂತಾರೆ. ನಮ್ಮ ಕೈಯಾಗ ಮೈಕ್ ಕೊಟ್ಕೊಳ್ಳಿ, ಕೈ ಕಾಲು ನನಗೆ ಚಲೋ ಆಗಿರ್ತಾವೆ. ಸೊ ಲಪ್ಪಂಗ ರಾಜ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಪೂರ ಅವ್ರ ಕುಟುಂಬ ನಾವು ಭಾಳ ರಾಜ. ಇವತ್ತು ಲಪ್ಪಂಗ ರಾಜ ಎಲ್ಲರ ಮುಂದೆ. ಬಟ್ ನಾವು ಬಂದಂಥ ದಾರಿ ನಾವು ನಡೆದು ಬರ್ಬೇಕಾದ್ರೆ ಈ ಸ್ಟೇಜ್ನಾಗಿ ನಮ್ಮ ಕಲ್ಲು ಕುಂತಂತ ಅಂತಂದ್ರೆ ಅವ್ನು ಬರ್ತಿಂತ ಅವನಿಗೇ ಗೊತ್ತದ ಆ್ಯಕ್ಚುಲಿ. ಸೊ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಯಶಸ್ಸನ್ನು ಅವನು ಪಡೀಲಿ. ನಮ್ಮ ಗೋಕಾಕ್ ನಾಡಿನ ಕೀರ್ತಿಯನ್ನು ಇನ್ನೂ ಹೆಚ್ಚಾಗಿ ಗೊತ್ತಾಗ್ತಾ ಇಲ್ಲ ನಾನು ಹೇಳೋಕ್ಕೆ. ಒಳ್ಳೆಯದಾಗಲಿ. ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಧನ್ಯವಾದಗಳು. ರಾಜು ಆತ್ಮೀಯ ಸ್ನೇಹಿತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಯಾಕಪ್ಪ ಅಂತಂದ್ರೆ ಈಗಿನ ಇಂಥ ಒಂದು ದಿನಮಾನದೊಳಗೆ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಸಹಿತ ಸೂಪರಿಂಟ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಜಮಾನ ಹಂಗೆ ಬಂದೈತಿ. SPB ಅವರು ಇದ್ರೂ ಸಹಿತ ಈಗಿನ ದಿನಮಾನ SPB ಅವರು ಇಷ್ಟೊಂದು ಪ್ರಚಲಿತ ಆಗ್ತಿರ್ಲಿಲ್ಲ. ಇಂಥ ಒಂದು ಕಷ್ಟದ ದಿನಮಾನದೊಳಗೆ ರಾಜು ಅವರು ಬಡತನದಿಂದ ಶ್ರಮಿಸಿ ಈ ಒಂದು ವೇದಿಕೆಗೆ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಅವರ ತಾಯಿ ತಂದೆ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಶ್ರೀರಕ್ಷೆಯಾಗಿರಲಿ. ಪುಟ್ಟರಾಜರ ಆಶೀರ್ವಾದ ಅವರಿಗೆ ಯಾವತ್ತೂ ಸದಾ ಶ್ರೀರಕ್ಷೆಯಾಗಿರಲಿ. ತಮ್ಮೆಲ್ಲರ ಆಶೀರ್ವಾದ ಸಹಿತ ರಾಜು ನಮ್ಮ ಮೇಲೆ ಇರಲಿ. ಅವ್ರು ಏನೋ ಒಂದು ಮೂವಿ ಮಾಡಿದಾರಂತ, ಇನ್ನೂ ಅನೇಕ ಒಂದು ಮೂವಿ ಮಾಡಿ ನಮ್ಮ ಗೋಕಾವಿ ನಾಡಿನ ಕಲಾವಿದರನ್ನು ಅವರು ಬೆನ್ನ ತಟ್ಟಿ ತಮ್ಮ ಮೂವಿಗಳಿಗೆ ತೊಗೊಂಡು ನಮ್ಮ ಕಲಾವಿದರನ್ನ ಬೆಳೆಸಲಿ, ಅವರೂ ಬೆಳೆಯಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಶುಭ ಹಾರೈಕೆಯನ್ನು ಕೋರ್ತೀನಿ. ಧನ್ಯವಾದಗಳು. ಹಾಗೆ ಕೊನೆಯದಾಗಿ ನಮ್ಮ ದೇವಿ ಅಮ್ಮ ಅವರು 1-2 ಮಾತು ಮಾತಾಡಬೇಕು ನಮಗೆ. ಓಕೆ, ಅವ್ರ ಬದಲಾಗಿ ಲಾಸ್ಟ್ ಯಾರಾದರೂ ಒಬ್ಬರು ನಮ್ಮ ನೀವು 1-2 ಮಾತು ಸರ್ ನಮ್ಮ ನಿಮ್ಗೆ ಬೇಕು. ಓಕೆ, ನಮಸ್ಕಾರ ಎಲ್ಲರಿಗೂ.
ಫಸ್ಟ್ ಆಫ್ ಆಲ್ ರಾಜು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಿದಂಗೆ ಒಳ್ಳೆಯದು ಮತ್ತು ಒಳ್ಳೇದು ಮಾಡಬೇಕು. ಸೊ ಇವರು ಲಪಂಗ ರಾಜ ಅವ್ರು ನಾನು ನೋಡ್ತಾ ಇದ್ದೆ, ಸುಮಾರು ಜನ ಆಯಿತು. ಸೊ ಎಷ್ಟು ಮಂದಿಗೆ ಎಷ್ಟು ಕಲಾವಿದರು ಎಷ್ಟು ಕಲಾವಿದರು ಇನ್ನೂ ಬೆಳೆದಿಲ್ಲ, ಇವರು ನಿಂತು ಎಲ್ಲ ಬೆಳೆಸಿ ಡೌನ್ ಟು ಅರ್ತ್ ನೋಡಿದರೆ ಭಾಳ ಕಲಾವಿದರು ಅಂದರೆ ಭಾಳ ಮರ್ಯಾದೆ ಕೊಡ್ತಾರೆ ಅವರು. ಬಟ್ ನಾನು ಈ ಕಲಾವಿದ ಅಂತೇಳಿ ಮಾಡ್ತಾ ಇಲ್ಲ, ಒಂದು ಎಲ್ಲ ರೀತಿ ಒಂದು ನೋಡಿದರೆ ಭಾಳ ಸಪೋರ್ಟ್ ಇದೆ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಓಕೆ ಲಾಸ್ಟ್ ಕೊನೆಯದಾಗಿ ನಮ್ಮ ಪವನ್ ಅವರು ಒಂದೆರಡು ಮಾತು ಮಾತಾಡ್ತಾರೆ ನಮ್ಮ ರಾಜು ಅವ್ರ ಬಗ್ಗೆ. ನಮ್ಮ ಪವನ್ ಅವರು ನಮ್ಮ ಟೀಮ್ ಪವನ್ ಅಣ್ಣ ರಾಜು ಭಾಳ ಪ್ರೀತಿ ಅವರಿಗೆ. ಸೊ ಒಂದು 2 ಮಾತು ಮಾತಾಡ್ತೀನಿ, ಅವಕಾಶ ಮಾಡಿಕೊಡ್ರಿ ಅಂತ ಹಾಗೆ ಹೇಳ್ತಿದ್ದಾರೆ. ಪವನ್ ಅಣ್ಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ರಾಜನ ಹ್ಯಾಪಿ ಬರ್ಡೇ. ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಆದರೂ ಒಟ್ಟು ಹೇಳ್ಬೇಕು ಅನ್ನಿಸ್ತು. ಏನಪ್ಪ ಅಂದ್ರೆ ಈ ಉತ್ತರ ಕರ್ನಾಟಕದಾಗ ಎಷ್ಟೋ ಜನ ನಗಾತಾರಪ್ಪ ಅಂದ್ರೆ ಅದಕ್ಕೆ ನಮ್ಮಂಥ ರಾಜಣ್ಣನಂಥ ಕಲಾವಿದರ ಕಾರಣ ಆಗ್ತೈತಿ. ಯಾಕಂದ್ರೆ ನೋಡ್ರಿ, ಮಾನಸಿಕ ರೋಗಕ್ಕೆ ಔಷಧಿ ಇಲ್ಲ ಅಂತಾರೆ. ಆದರೆ ನನಗೊಂದು ಅರ್ಥ ಏನಾಗಿದೆ ಅಂದರೆ, ನಾನು ರಾಜಣ್ಣ ಭಾಳ ವರ್ಷದಿಂದ ಪರಿಚಯ ಇದ್ದಿ, ಬಟ್ ನಾನು ಟೀಮ್ದ ಈಗ ರೀಸೆಂಟ್ಲಿ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಪರ್ಸ್ನಲ್ ಹೆಚ್ಚಿಗೆ ಆಯುಷ್ ಕೊಡಲಿ ದೇವರ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸುಂದರವಾದ ಈ ಸಂಜೆಯಲ್ಲಿ ಅದ್ಭುತ ಕಲಾವಿದನ ಹುಟ್ಟಿದ ಹಬ್ಬ 38ನೇ ವಸಂತಕ್ಕೆ ರಾಜರವರು ಕಾಲಿಡ್ತಾ ಇದ್ದಾರೆ. ಅವರು ನೂರ್ಕಾಲ ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತ ಹಾರೈಸ್ತಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಾಜು, ಹ್ಯಾಪಿ ಬರ್ಡೇ ಟು ಯು. ಜನ್ಮದಿನ ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು.
Besugi hago wahadu